ಇದನ್ನು ಹಾಡಿದ್ದೆ. ಅಬ್ಬಾ, ಗುರುಗಳು ಫಿದಾ ಹೋಗ್ಬಿಟ್ಟಿರ್ತಾರೆ. ನಿನ್ನಲ್ಲಿ ಏನೋ ಇದೆ, ನೀನೇನೋ ಒಂದು ಮಾಡ್ತೀಯ, ಸೊ ನನ್ನಿಂದ ನಿನಗೇನಾಗುತ್ತೆ ಅದು ನಾನು ಬೂಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ಅವರು ನನ್ನನ್ನು ಟ್ರೈನ್ ಮಾಡಿದ್ರು ವೋಕಲಿ. ಈ ಥರ ಹಾಡು ಈ ಥರ ಇರುತ್ತೆ ಅಂತ ಹೇಳಿ. ಬೇಸಿಕಲಿ ನಾವು ಕ್ಲಾಸಿಕಲಿ ಏನು ಸ್ಟಡಿ ಮಾಡ್ತೀವಿ ಸ್ವರಗಳ ಬೇಸಿಕ್ ಫೌಂಡೇಶನ್ ಸ್ಟಾರ್ಟ್ ಆಯಿತು. ಅದರಿಂದ ಜಾಸ್ತಿ ಅಭ್ಯಾಸ ಮಾಡಿದೆ. ಡೆಡಿಕೇಶನ್ ಯಾವ ಥರ ಇತ್ತು ಅಂತಂದರೆ, ಬೆಳಿಗ್ಗೆ 6 ಗಂಟೆ, ನಮ್ಮದು ಕಾಲೇಜೆಲ್ಲ 8:30 ಎಲ್ಲ ಇರ್ತಿತ್ತು. ಬಟ್ ನಾನು ಹೇಳ್ಬೇಕಾಗಿರೋದು 7:30 ಹೇಳ್ತಿದ್ದೆ. ಬಟ್ ಸಿಂಗಿಂಗಿಗೋಸ್ಕರ 5:30 ಹೇಳ್ಬೇಕಾಗಿತ್ತು. ಅಷ್ಟು ಡೆಡಿಕೇಶನ್ ಇತ್ತು. ಸೊ ನಾನು ಪ್ರಾಕ್ಟೀಸ್ ಮಾಡಿದೆ. ಒಂದು 1 ಇಯರ್ ನಮ್ಮ ಗುರುಗಳ ಹತ್ರ ಪ್ರಾಕ್ಟೀಸ್ ಮಾಡಿದೆ. ಸೊ ಐ ಗಾಟ್ ಸಮ್ ನಾಲೆಜ್ ಅಬೌಟ್ ಸಿಂಗಿಂಗ್, ಮ್ಯೂಸಿಕ್. ಸೊ ಅದಾದಮೇಲೆ ನಾನು ಮತ್ತೆ ಹೈಯರ್ ಎಜುಕೇಷನ್ಗೆ ಅಂತ ಹೇಳಿ ದಾವಣಗೆರೆ ಬಂದಾಗ ಮತ್ತೆ ಗ್ಯಾಪ್ ಮಾಡಿಕೊಂಡೆ. ಸೊ ಅವಾಗ ಇನ್ಸ್ಟ್ರೂಮೆಂಟಲ್ಲಿ ನನಗೆ ಟ್ರೈನ್ ಮಾಡಿದ್ರು ನಮ್ಮ ಜಗದೀಶ್ ಮಡಿವಾಳರ್ ಸರ್ ಅಂತ ಹೇಳಿ. ದಾವಣಗೆರೆಯಲ್ಲಿ ಅಲ್ಲ, ನಮ್ಮ ಹನಗಲಲ್ಲೇ ಟ್ರೈನ್ ಮಾಡಿದ್ರು. ಅಂದರೆ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿ ರಿಟರ್ನ್ 2 ಇಯರ್ಸ್ ಗ್ಯಾಪ್ ಮಾಡ್ಕೊಂಡು ಬಂದಮೇಲೆ ಅವ್ರು ನನಗೆ ಇನ್ಸ್ಟ್ರೂಮೆಂಟಲ್ಲಿ ಟ್ರೈನ್ ಮಾಡಿದ್ರು. ಅವರು ಒಂದು ಸ್ವಲ್ಪ ರಾಗಗಳ ಹಾಗೆ ಕೆಲವೊಂದು ಮಹಾನ್ ಸಂಗೀತಗಾರರ ನಾಲೆಜನ್ನು ನನಗೆ ಕೊಟ್ಟರು. ಅವರ ಗೀತೆಗಳ ಹಾಗೂ ಅವರ ಒಂದು ವರ್ಸಟೈಲ್ ಸಿಂಗಿಂಗ್ ಆಗಿರ್ಬೋದು, ಅಥವಾ ಲೈಟ್ ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಫೋಕ್ ಸಿಂಗಿಂಗ್ ಆಗಿರ್ಬೋದು, ಡಿವೋಷ್ನಲ್ ಸಿಂಗಿಂಗ್ ಆಗಿರ್ಬೋದು, ಯಾವ ಥರ ಇರುತ್ತೆ, ಯಾವ ಥರ ಫೀಲ್ ಕ್ಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಪ್ ನಾಲೆಜ್ ಕೊಟ್ಟರು. ಸೊ ಅವಾಗ ಕೊಟ್ಟಾಗ ನನಗೆ ಯಾವಾಗ ಗೊತ್ತಾಯಿತು, ಸಿಂಗಿಂಗ್ ಅಂದರೆ ಜಸ್ಟ್ ಹಾಡೋದಲ್ಲ. ಸಿಂಗಿಂಗ್ ಅಂದರೆ ನಾವು ಒಂದು ಸಾಹಿತ್ಯ ಇರುತ್ತೆ, ಆ ಸಾಹಿತ್ಯದಲ್ಲಿ ಇಳಿಬೇಕು, ಆ ಭಾವನೆಗಳನ್ನು ಹೆಕ್ಕಿ ತರಬೇಕು. ಅದನ್ನು ಜನರಿಗೆ ಪ್ರೆಸೆಂಟ್ ಮಾಡಿದಾಗ ಜನ ಆ ಸಿಂಗಿಂಗನ್ನು ಮೆಚ್ಕೋಬೇಕು. ಆ ನನ್ನ ಸಿಂಗಿಂಗಲ್ಲಿ ಅವ್ರು ಕಳೆದು ಹೋಗಬೇಕು. ಅದು ರಿಯಲ್ ಸಿಂಗಿಂಗ್.